ಎನ್ಸಿಬಿ ಟೈಮ್ಸ್ಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಹಿಮಾಚಲ ಪ್ರದೇಶದ ರೋಹ್ತಾಂಗ್ ಪಾಸ್ನಲ್ಲಿ 56 ವರ್ಷಗಳ ಹಿಂದೆ AN-12 ವಿಮಾನ ದುರಂತದಲ್ಲಿ ಹುತಾತ್ಮರಾದಂಥ 4 ಯೋಧರ ಮೃತದೇಹ ಪತ್ತೆಯಾಗಿರುವುದಾಗಿ ಭಾರತೀಯ ವಾಯುಪಡೆ ತಿಳಿಸಿದೆ. ಶೋಧ ಕಾರ್ಯಾಚರಣೆಯ ಮೂಲಕ ಪತ್ತೆಯಾದಂಥ 4ರಲ್ಲಿ ಕೇರಳದ ನಿವಾಸಿ ಥಾಮಸ್ ಚೆರಿಯನ್ ಅವರ ಮೃತದೇಹವೂ ಇದೆ ಅಂತ ಹೇಳಲಾಗಿದೆ. ಥಾಮಸ್ ಚೆರಿಯನ್ ಅವರ ಮೃತದೇಹ ಪತ್ತೆಯಾಗಿದೆ ಅಂತ ತಿಳಿದ ಕೂಡಲೇ ಕುಟುಂಬಸ್ಥರು ಸಂತೋಷ ಮತ್ತು ದುಃಖ ಎರಡೂ ಒಂದೇ ಸಮಯದಲ್ಲಿ ಆಗ್ತಾ ಇದೆ ಅಂತ ಹೇಳಿ ತಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಪರಿಸ್ಥಿತಿಯನ್ನು ಹೇಗೆ ವಿವರಿಸಬೇಕು ಅನ್ನೋದು ನಮಗೆ ತಿಳಿತಾ ಇಲ್ಲ. ನಮಗೆ ಸಂತೋಷ ಮತ್ತು ದುಃಖ ಎರಡೂ ಕೂಡ ಆಗ್ತಾ ಇದೆ. ಅವರ ಸಾವಿನ ದಶಕಗಳ ನಂತರ ನಮ್ಮ ಪ್ರೀತಿಯ ಸಹೋದರನಿಗೆ ಔಪಚಾರಿಕವಾಗಿ ವಿದಾಯ ಹೇಳುವಂಥ ಅವಕಾಶ ಸಿಗ್ತಾ ಇದೆ ಅಂತ ಹೇಳಿ ನಾವು ಎಂದಿಗೂ ಕೂಡ ನಿರೀಕ್ಷಿಸಿರಲಿಲ್ಲ ಅಂತ ಹೇಳಿ ಚೆರಿಯನ್ ಅವರ ಸಹೋದರರೊಬ್ಬರು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ವಿಮಾನ ಅಪಘಾತ ಸಂಭವಿಸಿದಾಗ ನನಗೆ ಕೇವಲ 12 ವರ್ಷ. ನನ್ನ ಸಹೋದರನ ಬಗ್ಗೆ ನನಗೆ ಇನ್ನೂ ಕೂಡ ಮರೆಯಲಾಗದ ನೆನಪುಗಳಿದೆ. ತರಬೇತಿ ಮುಗಿಸಿ ಪೋಸ್ಟಿಂಗ್ಗೆ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಅಪಘಾತ ಸಂಭವಿಸಿತ್ತು. ಸೇನೆಗೆ ಸೇರಿದ ಮೇಲೆ 2-3 ಬಾರಿ ಮನೆಗೆ ಬಂದಿದ್ರು ಅಂತ ಹೇಳಿ ನೆನಪುಗಳನ್ನು ಹಂಚಿಕೊಂಡ ಚೆರಿಯನ್ ಸಹೋದರಿ ಅವರ ಅಂತಿಮ ಸಂಸ್ಕಾರವನ್ನು ನೆರವೇರಿಸೋದಕ್ಕೆ ಸಾಧ್ಯವಾಗ್ತಾ ಇರೋದ್ರಿಂದಾಗಿ ಕುಟುಂಬವು ಈಗ ನಿರಾಳ ಆಗಿದೆ ಅಂತ ಹೇಳಿದ್ರು. ಇನ್ನು ಸೈನಿಕರಿಗೆ ಇಷ್ಟೊಂದು ಪರಿಗಣನೆ ಮತ್ತು ಗೌರವವನ್ನು ತೋರಿಸಿದ್ದಕ್ಕಾಗಿ ಸೇನೆ ಮತ್ತು ರಾಷ್ಟ್ರಕ್ಕೆ ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತೇವೆ. ಮೃತ ಸಹೋದರನ ಯಾವುದೇ ಫೋಟೋ ಕೂಡ ಇಲ್ಲ ಅಂತ ಹೇಳಿ ದುಃಖವನ್ನು ಹಂಚಿಕೊಂಡಿರುವಂತಹ ಕುಟುಂಬಸ್ಥರು ತಮ್ಮ ಹಳೆಯ ದಾಖಲೆಗಳಿಂದ ಸಹೋದರನ ಫೋಟೋವೊಂದನ್ನು ಪಡೆಯೋದಕ್ಕೆ ಸೇನೆಯು ಸಹಾಯ ಮಾಡಬಹುದೆಂದು ಆಶಿಸಿದ್ದಾರೆ. 1968 ಫೆಬ್ರವರಿ 7ರಂದು ಚಂಡೀಗಢದಿಂದ ಟೇಕ್ ಆಫ್ ಆಗಿದ್ದಂತಹ ಸೋವಿಯತ್ ಮಿಲಿಟರಿ ಸಾರಿಗೆ ವಿಮಾನವು ಹಿಮಾಚಲ ಪ್ರದೇಶದ ರೋಹ್ತಾಂಗ್ ಪಾಸ್ನಲ್ಲಿ ಅಪಘಾತಕ್ಕೆ ಈಡಾಗಿತ್ತು. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎನ್ಸಿಬಿ ಟೈಮ್ಸ್, ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ.